ನಾ ಒಂದ್ಸಲ ಇಂಗ್ಲಿಷ್ ಈ ಸಲ ಇಂಗ್ಲಿಷ್ ಅಲ್ಲಿ ಟೆಟ್ ಬರೆದು ಒಂದ್ ಹುಡುಗ ಅಂಡರ್ಲೈನ್ ಮಾಡಿ ಹಾಕ್ಬಿಟ್ಟಿದ್ನ ನೀವ್ ಮಾಡೋ ಕ್ವಶನ್. ಹಾ ಸರ್. ಅಲ್ಲ ಸರ್ ನೀವು ನಮ್ಮ ಒಂದು ಕೂಡ್ಲಿ ಕಾಲೇಜ್ ಬಂದಿರ್ಬೇಕು ಅನ್ಸೈತಿ ನೀವು. ಈಗ ಒಂದ್ಸರಿ ಬಂದಿದ್ ಸರ್, ಯಾರು ಅಷ್ಟು ಕರೆಕ್ಟ್ ಬಂದಿರಿ ಸರ್. ಹೌದು, ಅಲ್ಲಿ ಬುಕ್ಸ್ ಸೇಲ್ ಆಗ್ಲಿಲ್ಲ ಬಾಳ. ನಾನೇ ಆ ಬುಕ್ಸ್ ತಗೋಬೇಕಂತ ಅಂದೆ. ನೀವು ಏನಂದ್ರೆ ನೆಕ್ಸ್ಟ್ ಡೇ ಬರ್ತಂತ ಹೇಳಿದ್ರಲ್ಲ ಸರ್. ಸರ್ ಈಗ ಏನಾಗತ್ತಂದ್ರ ಅದು ಈಗ ನಾವು ಹೊಸಬ್ರಾಗಿರೋದ್ರಿಂದ ಅದು ಹೆಂಗಿದೇನೋ ಏನೋ ಸರ್. ಅದ ಮಾರ್ಕೆಟಿಗೆ ಬಿಟ್ಟು ಬಿಡಿ ಸರ್, ಒಳ್ಳೆ ಬುಕ್ಸ್ ನೋಡಿ ಬಹಳ ಜನ ಕೇಳಿದಾರೆ. ನಮ್ಮೂರ ಅಗ್ರಿಮೆಂಟ್ ಮಾಡಿ ಸರ್, ಒಂದ್ 10 ಜನಕ್ಕೆ ಆ ಬುಕ್ಸ್ ಕೊಡಿ ಜೆರಾಕ್ಸ್ ಮಾಡ್ಕೊಂಡ್ರ. ನಾನ್ ಅಲ್ಲಿ ಇಲ್ಲ, ಅವ್ರು ಮತ್ತೆ ಹೇಳಿ ಅವ್ರು ಸರ್ ಅಂಡಿ ಜೋಗಿ ಅಂತ ಹೇಳಿ ಆ ಬುಕ್ಸ್ ಅಂತ ಬಾಳ ಐತಿ. ನೀವು ಬಿಡ್ರಿ ಸರ್, ಅದು ಒಳ್ಳೆ ಪಬ್ಲಿಕೇಶನ್. ನಾನೆಲ್ಲ ರೆಫರ್ ಮಾಡೋದ್ ನಿಮ್ ಬೆಳಗಾಗಿ ಅದನ್ನೇ ರೆಫರ್ ಮಾಡಕ್ ಕುಂತೇನೆ ಸರ್. ನನ್ನ ಬುಕ್ಸ್ ಏನಿಲ್ಲ ಅಂದ್ರೆ ಬಹಳ ಜನ ಜೆರಾಕ್ಸ್ ಮಾಡ್ಕೊಂಡ್ರೆ ಹೇಳಿದ್ಮೇಲೆ ಸರ್ ಅದು ಒಬ್ರಿಂದ ಇಲ್ಲ. ನನಗೆ ಆ ಬುಕ್ಸ್ ಅಂತೂ ಬಾರಿ ಚೆನ್ನಾಗತ್ ಸರ್. ಎಲ್ಲ ನಿಮ್ ಆಶೀರ್ವಾದ ಚೆನ್ನಾಗತ್. ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕಂತ ಫೋನ್ ಮಾಡ್ತೀನಿ, ಸಿಕ್ಕೇ ಇಲ್ಲ ಸರ್. ಒಳ್ಳೆ ಸ್ಕೋರ್. ನಂದು ಎಲ್ಲಿ ಒಂದ್ ಮಾರ್ಕ್ಸ್ ಕಟ್ ಆಗಿದೆ ಬೋಧನೆ ಶಾಸ್ತ್ರ. ಫಸ್ಟ್ ಅಟೆಂಪ್ಟ್ ಗೆ ಎಷ್ಟು ಮಾಡಿರಿ ಸರ್? 125 ಸರ್. ನಮ್ ಸಾರ್ ಆಚಾರ್ಯ ಹೋಗ್ಬಿಟ್ರು. ಚೆನ್ನಾಗಿ ಮಾಡಿರಿ ಸರ್. ಸೋಷಿಯಲ್ ಹಂಗೆ ಗೊತ್ತಾಗಿದೆ, ಕನ್ನಡ ಔಟ್ ಆಫ್ ಔಟ್, ಇಂಗ್ಲಿಷ್ ಔಟ್ ಆಫ್ ಔಟ್ ಸರ್. ನಮ್ಮ ಎರಡು ಅದ ನಿಧಾನಕ್ಕೆ ಗೊತ್ತಾಗ್ತದೆ ಸರ್. ಅದು ಅದ್ರದ್ದು ಏನ್ ಇನ್ಫಾರ್ಮೇಶನ್ ಇದೆ ಆ ಬುಕ್ಸ್ ಒಳಗೆ. ನನಗೆ ಆ ಬುಕ್ಸ್ ಏನಂತ ಗೊತ್ತೇನ್ ಸರ್, ಫಸ್ಟ್ ಸೆಮ್ ನಾಗ ಆಗಿತ್ತು 97 ಆಗಿತ್ತು. ಫಸ್ಟ್ ಸೆಮ್ ಎಲಿಜಿಬಲ್ ಆಗ್ಲಿಲ್ಲ. ಅದು ನಮ್ ಫ್ರೆಂಡ್ ಒಬ್ಬನ ಅಂಡರ್ಲೈನ್ ಮಾಡಿ, ನಮ್ ಸೀನಿಯರ್ ಅರ್ಥಮಳಿಗೆ ಬುಕ್ಸ್ ಎಲ್ಲ ಐತೇನ್ ಸರ್, ಅವ್ನು ಅಂಡರ್ಲೈನ್ ಮಾಡಿ ಸ್ಟೇಟಸ್ ಹಾಕ್ಬಿಟ್ಟಿದ್. ನಾನು ಅವೇ ಕ್ವಶನ್ ಬಂದ್ಬಿಟ್ಟವು. ಅವತ್ ನೋಡ್ಕೊಂಡ್ ತರಿಸ್ಬೇಕಂದೆ. ನಂದಳಿಗೆ ಒಂದ್ 4-5 ಬುಕ್ ತರ್ಸಿನಿ. ಈಗ ಸರ್ ಈಗ ಕನಿಷ್ಠ ಏನಿಲ್ಲ ಅಂದ್ರು ಈಗ ನನಗೆ ಅಲ್ಲ ಸರ್, ನನಗೀಗ ಕನಿಷ್ಠ ಬುಕ್ಸ್ ಎಷ್ಟ ಬೇಕಂದ್ರೆ ಸರ್, ಒಂದು 6 ಬುಕ್ಸ್ ಬೇಕಾಗತ್ತೆ ಸರ್ ನನಗೆ. ಸರ್ ಈ ನಂಬರ್ಗೆ ಈಗ ನಾವು 6 ಅಲ್ಲಿ ಕೇಳ್ತೀನಿ ಸರ್. ನಮ್ ಜೂನಿಯರ್ ಕೇಳಕ್ ಕುಂದ್ಬಿಟ್ರ. ಈಗ ಸ್ಕೋರ್ ಹೆಚ್ಚಿಗೆ ಐತಲ್ಲ ಸರ್, ಯಾವ ಬುಕ್ ತಾನಕ್ ಅಂತ ಹೇಳಕ್ ಕುಂತಾರ. ಹಂಗೇನಾದ್ರು ನಿಮ್ ಅಡ್ರೆಸ್ ಕೊಡ್ರಿ, ಅಲ್ಲಿಗೆ ಬಂದು ನನಗೊಂದು 50-60 ಬುಕ್ಸ್ ತಗೊಂಡೋಗ್ಬಿಡ್ತೀನಿ. ಖಂಡಿತ ಸರ್, ಖಂಡಿತ. ಬೇಕಾದ್ರೆ ನೀವು ಇಲ್ಲಿ ಬರ್ದಿದ್ರೆ ನಾವು ಬೇಕಾದ್ರೆ ಕೊಟ್ಟೂರಿಗೆ ಬಾ ಅಂದ್ರೆ ಬರ್ತೀವಿ. ಹೌನ್ ಸರ್. ಈಗ ನಾನು ಒಂದು ನಿಮ್ ಫೋನ್ ಪೇ ಮಾಡಿ ಸ್ಕ್ರೀನ್ ಶಾಟ್ ನ ಹಾಕ್ತೀನಿ ನೋಡಿ ಸರ್. ಖಂಡಿತ ಸರ್, ಖಂಡಿತ. ಆ ಹುಡುಗಿಯರ್ ಫೋನ್ ಮಾಡೋದ್ ನಮ್ ಜೂನಿಯರ್ ಸರ್. ಮಾರ್ಕೆಟ್ ಒಳಗೆ ಅಂದ್ರೆ ಅವು ಲೆಂತ್ ಇರ್ತಾವ ಸರ್. ಅವು ಅಂದ್ರೆ ಅವು ಬ್ಯಾಡ್ ಬಿಡಿ ಸರ್. ನಾನೆಲ್ಲ ನೋಡಿನಲ್ಲ, ಎಲ್ಲಾ ಬುಕ್ ಓದಿ ನೋಡಿ ಸರ್. ಸೈಕಾಲಜಿ 4-5 ಬುಕ್ ಓದಿನಿ. ಅನುಸೂಯ ಪರಾಗಿ ಅಂತ ಬರುತ್ತೆ, ಅದ ನಿಮ್ಮ ಅಷ್ಟು ಬುಕ್ ನನಗಿಲ್ಲ. ಇದು ಇನ್ನೊಂದು ಅಲ್ಲ ಸರ್, ಇನ್ನೊಂದ್ ಏನಾತ್ ಗೊತ್ತಾನ, ನೀವು ಕ್ವಶನ್ ಪೇಪರ್ ಬ್ಯಾಂಕ್ ವಿತ್ ಎಕ್ಸ್ಪ್ಲೇನ್ ಐತಲ್ಲ, ಅದ ನನಗೆ ಖುಷಿ ಆಗಿತ್ತು. ಆ ಬುಕ್ಸ್ ನ ಒಂದ್ ಟೈಮ್ ಓದಿ ಅರ್ಥ ಅಲ್ಲ, ಒಂದ್ 2-3 ಟೈಮ್ ಓದಿನಪ್ಪ ಪಕ್ಕ ಅರ್ಥ ಆಕೈತಿ. ಒಂದ್ ಟೈಮ್ ಯಾವ ಅರ್ಥ ಆಗಲ್ಲ. ನಾನು ಅದು 4-5 ಟೈಮ್ ಓದಿನಿ. ನನಗೆ ಸೈಕಾಲಜಿ ಕನ್ನಡದೊಳಗ ಬೆಸ್ಟ್ ಯಾವ್ದಿಲ್ಲ ಸರ್. ಮತ್ತೆ ಕನ್ನಡ ಒಂದ್ ಮಾಡ್ಬೇಕಂತ ಫ್ಯೂಚರ್ ನ ಪ್ಲಾನ್ ಇದೆ ಸರ್, ನೋಡ್ಬೇಕು ಸರ್. ಸರ್ ಮಾಡಿ ಸರ್, ಒಳ್ಳೆ ಚೆನ್ನಾಗೈತಿ ಸರ್. ನೀವು ಒಳ್ಳೆ ಬುಕ್ಸ್ ಬರೆದಿರಿ ನೋಡು, ನನಗಂತೂ ತುಂಬಾ ಖುಷಿ ಆಯ್ತು. ಆ ಬುಕ್ಸ್ ಓದಿದ್ದೆ ಬಂದ್ರೆ ಒಂದು ಕ್ವಶನ್ ಎಕ್ಸ್ಟ್ರಾ ಕಡಿತಾಗಲ್ಲ ನೋಡಿ ಸರ್. ಥ್ಯಾಂಕ್ ಯು ಸರ್. ಇಲ್ಲ ಸರ್, ನಾನ್ ನಿಮ್ನ ಮೀಟ್ ಆಗ್ಬೇಕು, ಏನಾದ್ರು ಗಿಫ್ಟ್ ಹೋಗ್ಬೇಕು. ಅಲ್ಲಿ ನಮ್ ಫ್ರೆಂಡ್ ಅಂದೆ, ಅವ್ರು ನಮ್ ಸ್ಕೂಲಿಗೆ ಬಂದಿದ್ರು ಸರ್. ನಮ್ ಸಾರ್ ಹೇಳಿದ್ನ, ಜ್ಞಾನಭಾರತಿ ಕಾಲೇಜ್ ಬಂದಾರ ಸರ್. ನೆಕ್ಸ್ಟ್ ಲೈಬ್ರರಿ ಒಂದ್ ಕೊಟ್ಟು ಹೋಗಿದ್ ಸರ್. ಸರ್ ನೀವು ನೆಕ್ಸ್ಟ್ ಬರ್ಲಿಲ್ಲ ಸರ್. ನೀವು ನೆಕ್ಸ್ಟ್ ಒಂದ್ ಟೈಮ್ ಬರ್ತಂದ್ರೆ ನೀವ್ ಅವಾಗ ನಮ್ಗೆ ಏನ್ ಹೇಳಿದ್ರಿ, ಬರೀ 100 ರೂಪಾಯಿ ಅಂತ ಹೇಳಿದ್ರಿ. ಬರೀ 100 ರೂಪಾಯಿ ಅಂತ. ಆ ಬುಕ್ಸ್ ನಾನು ತಿರುಗಿ ಕೈ ಬಿಟ್ಟಿನಿ. ಎಕ್ಸಾಮ್ ಟೆಟ್ ಬರೀತ್ ನೋಡು ಫಸ್ಟ್ ಸೆಮ್ ನಾಗ, ಅಲ್ಲಿ ನೆನಪಾಗಿರು ಒಂದೇಟಿಗೆ ಈ ಬುಕ್ಸ್ ನಾನ್ ತರಿಸ್ಬೇಕಾಗಿತ್ತು ಅಂತ. ಈಗ ಒಬ್ಬರಿಂದ ಒಬ್ಬರಿಗೆ ತುಂಬಾ ಬುಕ್ ಹೋಗಿದೆ ಸರ್. ಈಗ ಈಗ ಐತಲ್ ಸರ್, ಇವು B.Ed ನಾಗ ಓದಿದ್ರೆ ನೀವು ಅಲ್ಲಿ ತೆಗೆದಿರಲ್ಲ, ಆ ಕ್ವಶನ್ ನೋಡೋದಾಗಲ್ಲ. ನಾನು ಎಲ್ಲಾ ನೋಡಿಬಿಟ್ಟಿನಿ ಸರ್. ಅದೇ ಬರೀ ಒಂದ್ ಇಯರ್ ನಾಗ ತಿಳ್ಕೊಂಡಿವಲ್ಲ ನೀವು. ಈಗ ಕ್ವಶನ್ ಬಾರಿ ಚೆನ್ನಾಗದವು, ಒಳ್ಳೆ ಇಂಟ್ರೆಸ್ಟಿಂಗ್ ಬರ್ತದೆ ಸರ್. ಅದು ಓದಕ್ ಬೋರ ಬರಲ್ಲ, ಒಳ್ಳೆ ಅರ್ಥಕ್ಕೆ ಕರೆಕ್ಟ್ ಆಗಿ ಸರ್. ಕಾನ್ಸೆಪ್ಟ್ ಅರ್ಥ ಆಗ್ಬಿಟ್ಟು ಸಾಕು. ಮಾಡ್ರಿ ಸರ್, ಕನ್ನಡ ಮಾಡ್ರಿ ಸರ್, ಚೆನ್ನಾಗಿ ನೋಡಿ ಸರ್. ಸರ್ ಅದೇ ನನ್ ಪ್ಲಾನ್ ಇದೆ. ನಮಗ್ ಮತ್ತೆ ಇದು ಹೆಂಗ ರೆಸ್ಪಾನ್ಸ್ ಬರ್ತದೆ ನೋಡ್ಕೊಂಡಿದ್ದೀನಿ ಸರ್. ಈ ಬುಕ್ ಮಾತ್ರ ರೆಸ್ಪಾನ್ಸ್ ಬರದೇ ಬರ್ದಿದ್ ಬಿಡಿ ಸರ್. ಥ್ಯಾಂಕ್ ಯು ಸರ್. ನೀವೇನಾದ್ರು ಇದ್ರೆ ಹೇಳಿ ಸರ್, ಬೇಕಾದ್ರೆ ಕಾಪಿ ರೈಟ್ಸ್ ಮಾಡ್ಬಿಡ್ತೀನಿ ನಾನು. ಬೇಕಾದ್ರೆ ಮಾರ್ಕೆಟಿಂಗ್ ನಾವು ಬಿಟ್ಟು ಬಿಡ್ತೀವಿ. ನಿಮ್ಗೆ ಏನಾರು ಹೆಲ್ಪಿಂಗ್ ಇದ್ರೆ ಹೇಳ್ಬಿಡಿ ಸರ್. ಬೇಕಾದ್ರೆ ಅಲ್ಲ ಸರ್, ನಿಮ್ಗೆ ಏನಾರು ಸಮಸ್ಯೆ ಇದ್ರೆ ಹೇಳ್ರಿ. ಬೇಕಾದ್ರೆ ನಾವು ಇಂತಿಷ್ಟು ಅಮೌಂಟ್ ಬೇಕಾದ್ರೆ ಹಾಕಂದ್ರೆ ಹಾಕ್ತಿವಿ. 50,000 70,000 ಹಾಕಂದ್ರೆ ಹಾಕ್ತಿವಿ. ಇಲ್ಲ ಸರ್, ಬಾರಿ ಚೆನ್ನಾಗೈತೆ ಸರ್ ಈ ಬುಕ್ಸ್. ನಮ್ಮ ಹೆಸರು ಗಿರೀಶ್ ಅಂತ ಸರ್. ಜ್ಞಾನಭಾರತಿ ಕಾಲೇಜ್ ನೋಡಿ ಸರ್. ಏನ್ ಸರ್, ನಮ್ ಪ್ರಾಪರ್ ಅಗ್ರಿಬೊಮ್ಮನಹಳ್ಳಿ ಸರ್. ನಂಬರ್ ಸೇವ್ ಮಾಡ್ಕೊಂತೀನಿ ಸರ್. ನಾನು ಬಾಳ ತರ್ಸಿನಿ ಸರ್. ಅಂದ್ರೆ ನಂದು ಫೋನ್ ಪೇ ಇಲ್ಲ, ನಮ್ ಫ್ರೆಂಡ್ ಲಿಂದ ಫೋನ್ ಮಾಡಿ ಹಾಕ್ಸೋದು. ನೀವು ನೇರವಾಗಿ ಬೇಕಾದ್ರೆ ಇಂತಿಷ್ಟ ಅಂತ ತಗೊಂಡ್ ಹೋಗ್ರಿ. ಕೊಟ್ಟೂರಿಗೆ ಹಿಂಗ್ ಬಂದ್ ಬೇಕಾದ್ರೆ ನಾನೇ ಕೊಟ್ಟು ಹೋಗ್ತೀನಿ. ಕೊಟ್ಟೂರಿಗೆ ಬಂದ್ರೆ ಬರ್ತೀನಿ, ಇಲ್ಲ ಕೂಡ್ಲಿಗೆ ಈ ಕಡೆಗೆ ಬಾ ಅಂದ್ರೂ ಬರ್ತೀನಿ.
ಹ್ಮ್ ಸರ್. ಹಂಗೇನಿಲ್ಲ ಅದು ಸರ್. ಅಲ್ಲಿ ನಮ್ ಕಾಲೇಜ್ನಲ್ಲಿ ಬಂದಿರಲ್ಲ ಬರ್ಲಿಲ್ಲ ಅವ್ರು ಅಂತ ಹೇಳಿದ್ರು. ಅವತ್ ನೀವು ಒಂದೇ ಸಲ ಬಂದ್ ಹೋದ್ರಿ ಬಿಡಿ ಸರ್. ನೆಕ್ಸ್ಟ್ ಡೇ ಸರ್ ಕರೆಕ್ಟ್. ಬರ್ತಿದ್ರಿ ಬರ್ಲೇ ಇಲ್ಲ ನೀವು. ಅಂದ್ರೆ ಬಹಳ ನಾವು ಪೋಸ್ಟ್ ಬೇಜಾರಾಗ್ಬಿಡ್ತು. ಮುಖಾಂತರ ಜಾಸ್ತಿ ಆರ್ಡರ್ ಬಂದು ಕಾಲೇಜ್ನಾಗ ಸರಿಯಾಗಿ ಹ್ಮ್. ರೆಸ್ಪಾನ್ಸ್ ಮಾಡ್ಲಿಲ್ಲ ಸರ್. ಅದು ಹಂಗಾಗಿ ನನಗೆ ಕೊಟ್ಟಿರ್ಲಿದ್ದ ನಮ್ ಫ್ರೆಂಡ್ ಅವ್ನ್ ತರಿಸಿದ್ನ. ಅವ್ನ್ಲಿದ್ದ ಮತ್ ನಾನ್ ನಿಮ್ ಫೋನ್ ನಂಬರ್ ಕರೆಕ್ಟ್ ಸಿಕ್ತು. ಕರೆಕ್ಟ್ ಕೂಡ್ಲಿಕ್ಕೆ ಈ ನಿಮ್ ನಂಬರ್ ಈಗ ಒಂದ್ ಐತಲ್ಲ ಸರ್, ಈಗ ಎಲ್ಲರಿಗೂ ಕೊಡ್ತು ನೋಡಿ. ನಮ್ ಕಾಲೇಜ್ ಎಲ್ಲರಿಗೂ ಕೊಟ್ಬಿಡ್ತೀನಿ. ಅವ್ರಿಗೆ ಫೋನ್ ಮಾಡ್ಬಿಟ್ರೆ ಆರ್ಡರ್ ಮಾಡ್ಬಿಟ್ಟು ಸಾಕು ಸೀದಾ ಮನೆಗೆ ಬರ್ತದೆ ಅಂತ ಹೇಳ್ತೀನಿ. ಕಾಲೇಜ್ನಾಗ ಇದ್ದೆ ಅಂದ್ರೆ ನಾ ಕಾಲೇಜ್ನಾಗ ಅಟ್ ಪ್ರೆಸೆಂಟ್ ಹೋದಾರಿದ್ರೆ ಕಾಲೇಜಿಗೆ ಬೇಕಾದ್ರೆ ಹೋಗು ಅಂದ್ರೂ ಹೋಗ್ತೀನಿ ಸರ್. ಹಂಗೇನಿಲ್ಲ. ಹ್ಮ್. ಆ ಮನೆಗೆ ತರ್ಸ್ಕೊಳ್ಳೋರಿಗೆ ನಾವು ಪೋಸ್ಟ್ ಮುಖಾಂತರ ಕಳಿಸ್ತೀವಿ. ಒಂದ್ 2-3 ದಿನದಲ್ಲಿ ಹೋಗ್ಬಿಡುತ್ತೆ ಅವ್ರಿಗೆ. ಹೌದೌದು ಸರ್. ನಂದು ಕಳಿಸಿದ್ರಲ್ಲ ಸರ್ 2-3 ದಿವಸ ಬಂತು. ನಮ್ ಫ್ರೆಂಡ್ 2-3 ದಿವಸ ಬಂತು. ನಾವಿದ್ರೆ ಮಿತ್ರ ಕೊಟ್ಟು ಹೋಗ್ಬಿಡ್ತಾರೆ. ಇಲ್ಲ ಸರ್, ಒಳ್ಳೆ ಬುಕ್ ಆಯ್ತು ನೋಡಿ ಸರ್. ಒಳ್ಳೆ ಚೆನ್ನಾಗೈತೆ ಸರ್ ಬುಕ್. ಮುಂದೆ ಮತ್ ನಿಮ್ಮಂತರ ಈ ತರ ಕಾಂಪ್ಲಿಮೆಂಟ್ ಕೇಳಿದಾಗ ನಮಗೂ ಒಂದ್ ಇನ್ನೂ ಏನೋ ಮಾಡೋಣ ಅನ್ನೋ ಇಲ್ಲ ಸರ್, ನನಗೆ ಬಹಳ ಸಲ ನನಗೊಂದು ಸಾಕಷ್ಟು ನಾನ್ ನಮ್ ಸ್ಟೂಡೆಂಟ್ ಗೆ ನಮ್ ಜೂನಿಯರ್ ಹೇಳಿದ್ ಒಂದು 200 ಜನ ಕೇಳಿದ್ದೆ. ನಿಮ್ ಬುಕ್ ರೆಫರ್ ಮಾಡಕ್ ಹೇಳಿರೋದು ನಾನು. ಅವ್ರು ಸಿಗಲ್ಲ ನಮ್ಮ ಮಾರ್ಕೆಟ್ ನಾಗ. ಅಲ್ಲಿಲ್ಲ ಅಂದ್ರೆ ಬರೀ ಜಿರಾಕ್ಸ್ ಮಾಡ್ಸ್ಕೊಂಡ್ ಹೋಗ್ಯಾರ. ಧಾರವಾಡದಾಗ ನಂದು ಜಿರಾಕ್ಸ್ ಧಾರವಾಡ, ದಾವಣಗೆರೆ ಮತ್ತೆ ಬಾಗಲಕೋಟೆ ಒಂದು 3-4 ಪ್ಲೇಸ್ ಅಲ್ಲಿ ಸಿಗ್ತಾವ್ ಸರ್ ಅಷ್ಟೇ ಅವು. ಅಲ್ಲ ಸರ್, ನೀವ್ ಬರಿದ್ರೆ ಎಲ್ಲ ನಿಮ್ದೇನ್ ಕಮಿಟಿ? ಇಲ್ಲ ಸರ್, ನಾನೇ ಒಬ್ಬನೇ ಸರ್. ಒಳ್ಳೆ ಚೆನ್ನಾಗಿ ಒಬ್ರು ಸಪೋರ್ಟ್ ಮಾಡಿದ್ರು ಸರ್. ಅಂದ್ರೆ ಈ CTET ಕ್ವಶನ್ ಪೇಪರ್ ಇಂಗ್ಲಿಷ್ ಇಂದ ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡಕ್ಕೆ ಅವ್ರು ಸ್ವಲ್ಪ ಇಂಗ್ಲಿಷ್ ಟೀಚರ್ ಅದಾರ. ಹೌದೌದು ಸರ್. ಅವ್ರ ಹೆಲ್ಪ್ ತಗೊಂಡು ನಾವು ಸೇರಿ ಮಾಡಿದ್ವಿ ಸರ್ ಅದು. ಇಲ್ಲ ಸರ್, ಒಳ್ಳೆ ಚೆನ್ನಾಗಿದೆ ಸರ್ ಬುಕ್ಸ್. ಪಾಪ ನಿಮ್ ನೆನಸ್ಬೇಕು ನಾವು. ನಾನಂತೂ ಇದಕ್ಕಿಂತ ಮತ್ತೆ ಇನ್ನೇನಿಲ್ಲ ನೋಡ್ರಿ ಸರ್. ನೀವ್ ಹೇಳಿದ್ರಲ್ಲ ಇಂತ ಮಾತುಗಳ ನಮ್ಗೆ ಇಲ್ಲ ಸರ್, ನಾನ್ ನಿಮ್ನ ಮೀಟ್ ಮಾಡ್ಬೇಕು ಬಹಳ ಸಲ. ನಾನ್ ಈಗ ಮೊನ್ನೆ ರೀಸೆಂಟ್ ಆಗಿ ನಮ್ಮೂರಲ್ಲೇ ಈಗ ಒಂದು 10 ಇಯರ್ಸ್ ಆಯ್ತು ಸರ್. ಅವ್ರು ಪಾಸ್ ಆಗಿಲ್ಲ. ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಾರ. ಹೌದಾ ಸರ್? ಫಸ್ಟ್ ಅಟೆಂಪ್ಟ್ ಅಷ್ಟೊಂದು ಸ್ಕೋರ್ ಹೆಂಗ್ ಮಾಡಿದ್, ಏನೇನ್ ಬುಕ್ಸ್ ಅಂದ್ರೆ ನಿಮ್ ಬುಕ್ ನಾನು ಓದೋ ಬುಕ್ಕನ ಕೊಟ್ಟಿನಿ ಅವ್ರಿಗೆ. ಅದಕ್ಕೆ ಅವ್ರೇಂತ ಆರ್ಡರ್ ಮಾಡ್ಬಿಡಪ್ಪ ಅಂತ ಹೇಳ್ತಾರ. ಅದಕ್ಕೆ ಇವಾಗ ಬುಕ್ಸ್ ನಂದು ಫೋನ್ ಸರಿಗಿದ್ದಿಲ್ಲ ಸರ್. ಇದೇ ನಿಮ್ ಬುಕ್ ನ ರೆಫರ್ ಮಾಡಿರೋದು ಸರ್. ಇದು ನೋಡಿ ಸರ್, ಇರುತ್ತೆ ಹೋಗುತ್ತೆ. ಅಲ್ಲ ಸರ್, ನೀವ್ ಮಾಡಿದ್ರಲ್ಲಿ ಈಗ ಕನ್ನಡಕ್ಕೂ ಹೆಲ್ಪ್ ಆಗುತ್ತೆ, ಮತ್ತೆ ಮೈಕ್ರೋ ಟೀಚಿಂಗ್ ಹೆಲ್ಪ್ ಆಗುತ್ತೆ, ಬೋಧನಕ್ಕೂ ಲಿಂಕ್ ಬರುತ್ತೆ, ಎಲ್ಲದಕ್ಕೂ ಲಿಂಕ್ ಐತೆ ಸರ್. ಇದು ಓದಿದ್ರೆ ಮೆಮರಿ ಲಾಸ್ ಇಲ್ಲ. ನಾವು ಬರೀ ಸೋಶಿಯಲ್ ಅಂತಾನೆ ತಗೊಳಂಗಿಲ್ಲ, ಅದು ಎಲ್ಲ ಮಿಕ್ಸ್ಡ್ ಎಲ್ಲದಕ್ಕೂ ಹೆಲ್ಪ್ ಆಗೈತೆ ಸರ್ ಅದು. ಹೌದೌದು ಸರ್. ನಾನು ಫುಲ್ ಡೀಟೇಲ್ಸ್ ಓದಿದ್ನಲ್ಲ, ಬಹಳ ಚೆನ್ನಾಗಿ ಮಾಡಿದ್ರು. ಫಾಂಟ್ ಸೈಜ್ ಸಣ್ಣದಾಗೆ ಸರ್ ಅಕ್ಷರ ಅದು. ಇಲ್ಲ ಸರ್, ಚೆನ್ನಾಗೈತೆ ಸರ್ ಬುಕ್ಸ್. ಮತ್ತೆ ಅಂಡರ್ಲೈನ್ ಮಾಡ್ಕೊಂಡು ಓದ್ಬೋದು. ಇಂಪಾರ್ಟೆಂಟ್ ಸರ್, ಇಂಪಾರ್ಟೆಂಟ್ ಪಾಯಿಂಟ್ ನ ಕಲರ್ ಡಾರ್ಕ್. ಹೌದೌದು, ಅದೇ ಬ್ಲಾಕ್ ಕಲರ್ ಡಾರ್ಕ್ ಆಗೈತೆ ಸರ್. ಹೌದು, ಅದು ಇಂಪಾರ್ಟೆಂಟ್ ಅನ್ನೋ ಲೆಕ್ಕಕ್ಕೆ ಈ ತರ. ಅಲ್ಲ ಸರ್, GPST ಏನಾದ್ರು ನೀವು ಏನಾದ್ರು ಬುಕ್ ಮಾಡಿರಿ ಅಂತ? ಇಲ್ಲ ಸರ್, ಇದು ಒಂದೇ ಮಾಡಿದ್ದೆ. ಇದು ಒಂದು ಮಾಡಿ ನೋಡೋಣ ಯಾವ ತರ ಇದು. GPST ಅಂದ್ರೆ ಮಾರ್ಕೆಟ್ ಅಲ್ಲಿ ಸಿಕ್ಕಾಬಿಟ್ಟೆ ಬಿಟ್ಟಿದ್ರ ಸರ್. ಹೌದೌದು ಥಿಂಕಿಂಗ್ ಏನ್ ಬಂತಂದ್ರೆ ಯಾವ್ದು ಸಿಗಲ್ಲ ಅದಕ್ಕೆ ಜಾಸ್ತಿ ಕರೆಕ್ಟ್ ಪ್ರಿಫರೆನ್ಸ್ ಸರ್. ಈ GPST ಇದೇ ಮೇನ್ ಬುಕ್ ಸರ್. ಯಾಕಪ್ಪ GPST ಬರಿಬಹುದು, ಓದ್ಬೋದು ಸರ್. ಬಹಳ ಜನ ಐತಲ್ಲ, ನಾ ಇಲ್ಲಿ ಬಹಳ ಜನ ನೋಡಿದ್ದೀನಿ ಸರ್. ಸ್ಕೂಲ್ ಬುಕ್ ಬಿಟ್ಟು ಬೇರೆ ಯಾರು ಓದಲ್ಲ ಸರ್. ಸ್ಕೂಲ್ ಬುಕ್ ಓದ್ಬೇಕಲ್ಲ. ಹೌದು ಸರ್, ಹೌದು ಸರ್. ಅದಕ್ಕೆ ಬುಕ್ಸ್ ಏನು ಬೇಕಾಗಲ್ಲ ಸರ್. ಕ್ವಶನ್ ಬ್ಯಾಂಕ್ ಅಷ್ಟೇ ತಗೋಬಹುದು. ಇದಕ್ಕಂತ ಈ ಬುಕ್ಸ್ ಐತಲ್ಲ ಸರ್, ಒಳ್ಳೆ ಚೆನ್ನಾಗೈತೆ. ಒಳ್ಳೆ ಅದು ಅನಸೂಯ ವಿಪರಿಗೆ ಅವೆಲ್ಲ ಒಂಥರ ದೊಡ್ಡ ದೊಡ್ಡ ಗ್ರಂಥ ಭಂಡಾರ ಇದ್ದಂಗ ಅದಾವೆ. ಅಲ್ಲ ಸರ್, ಈಗ ಐತಲ್ಲ ಸೈಕಾಲಜಿ ಐತಲ್ಲ ಸರ್, ಬುಕ್ ಇರ್ತಾವ ನೋಡ್ರಿ. ಸಿಂಪಲ್ ಆಗಿ ಏನ್ ಸಮಾಜ ಬೋಧನಾ ಶಾಸ್ತ್ರ ಐತಲ್ಲ, ಆ ಲೆಕ್ಕಕ್ಕೆ ತರ್ಬೇಕಂತ ಇದೆ ಪ್ಲಾನ್. ಆ ತರ ತಂದ್ಬಿಡಿ ಸರ್, ಚೆನ್ನಾಗಿ ಇನ್ನೂ ಚೆನ್ನಾಗತ್ತೆ ನೋಡಿ ಸರ್. ಸೈಕಾಲಜಿದ್ ಒಂದಿದೆ. ಸೈಕಾಲಜಿ ಬಹಳ ಕಠಿಣ, ಆದ್ರೂ ಪ್ರಯತ್ನ ಮಾಡ್ಬೇಕು ಅನ್ಕೊಂಡೆ ಸರ್. ಪ್ರಯತ್ನ ಮಾಡಿ ಸರ್, ಆಲ್ಮೋಸ್ಟ್ ಆಲ್ ಪ್ರಯತ್ನ ಮಾಡ್ರಿ. ಚೆನ್ನಾಗೈತಿ. ಆದ್ರೆ ಈ ತರ ಮಾಡಿದ್ರು ಸರ್, ಈ ತರ ಮಾಡಿಬಿಟ್ಟು ಸಾಕು ಸರ್. ಏನೈತೆ ಅದನ್ನ ಕೇಂದ್ರೀಕರಿಸಿ ಮಾಡಿದ್ರ ಈ ಕ್ವಶನ್ಸ್ ಏನ್ ಬರ್ತವೆ ಹಳೆವು ಇದ್ ನೋಡಿಬಿಟ್ಟು ಸಾಕು ಸರ್. ನಾವ್ ಐತಲ್ಲ ಇದೇ ಕ್ವಶನ್ ಬರ್ಬೋದು, ನಮಗೆ ಇಮೇಜ್ ಆಗ್ಬಿಡ್ತಾವ. ನಾನು ಒಂದ್ 50 ಕ್ವಶನ್ ಸರ್ ಅವ್ನ್ ಏನೇ ಚೇಂಜ್ ಮಾಡಿದ್ರೆ ಗೊತ್ತಾಗತ್ತೆ. ಕಾನ್ಸೆಪ್ಟ್ ಆಯ್ತು ಸರ್, ಬಹಳ ಖುಷಿ ಆಯ್ತು ನಿಮ್ ಮಾತು ಕೇಳಿ. ಹ್ಮ್ ಸರ್, ನಾನೀಗ ನಮ್ ಫ್ರೆಂಡ್ ಮಾಡ್ತಾರ, ಅವ್ರ ಅಡ್ರೆಸ್ ಕಳಿಸಿ ಇದು ಮಾಡಿ ಸರ್. ಮತ್ತೆ ಊರಾಗ ಹೋದಾಗ ಇನ್ನೊಂದು 6 ಬುಕ್ಸ್ ಮಾಡ್ತೀನಿ ನೋಡಿ ಸರ್. ಖಂಡಿತ ಕಾಂಟ್ಯಾಕ್ಟ್ ಮಾಡ್ರಿ. ನಿಮ್